ಎಲ್ಲರಿಗೂ ನಮಸ್ಕಾರ ಅಭಿಮಾನಿಗಳೇ. ಬನ್ನಿ, ವಿಶೇಷ ವ್ಯಕ್ತಿಯವ್ರದ್ದು ಡಾಕ್ಟರ್ ಅದಾರವರು. ಅವರ ನಿವೃತ್ತಿ ಕಾರ್ಯಕ್ರಮ ಐತಿ, ಪರಿಚಯ ಮಾಡಿಕೊಡೋಣ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಅವನಿಗೆ ಸರ್ ಏನು ಹುಟ್ಟಿದಾಗಿದ್ದ ಅಲ್ಲಿವರೆಗೂ ಇದ್ರೋಗ ಮಾಡ್ಯಾರ ಅವ್ರು ಎ ಐ ಒಳಗೆ. ಓಕೆ, ನೋಡೋಣ ಯಾವ ರೀತಿ ಇದೆ. ನಮಗೂ ಕ್ಯೂರಿಯಾಸಿಟಿ ಇದೆ. ಡಾಕ್ಟರ್ ಎಂ.ಸಿ. ಬಿಜಾಪುರ್ ಬರ್ತಾ ಇದ್ದೀವಿ. ಒಂದು ಹೋರಾಟ, ಒಂದು ಸ್ಫೂರ್ತಿ. ಒಬ್ಬ ಮನುಷ್ಯನ ಯಶಸ್ಸನ್ನು ನೋಡುವುದು ಸುಲಭ, ಆದರೆ ಆ ಯಶಸ್ಸಿನ ಹಿಂದೆ ನನಗಿರುವ ಹಸಿವು, ಆ ಕಣ್ಣೀರು, ತ್ಯಾಗ, ಹೋರಾಟ, ಅವನನ್ನು ನೋಡುವುದು ಅಷ್ಟು ಸುಲಭವಲ್ಲ. ಇಂದು ನಮ್ಮೊಡನೆ ಪರಿಚಿತವಾಗಿರುವ ಡಾಕ್ಟರ್ ಎಂ.ಸಿ. ಬಿಜಾಪುರ್ ಅವರ ಬಗ್ಗೆ ತಿಳಿದಿದ್ದೇವೆ. ವೈದ್ಯರಾಗಿ ತಿಳಿದಿದ್ದೇವೆ, ಆರ್ಥೋಪೆಡಿಕ್ ತಜ್ಞರಾಗಿ ತಿಳಿದಿದ್ದೇವೆ, ಒಳ್ಳೆಯ ಮನುಷ್ಯನಾಗಿ ತಿಳಿದಿದ್ದೇವೆ. ಆದರೆ ಅವರ ಕಥೆಯನ್ನು ತಿಳಿದಿದ್ದೇವೆಯೇ? ಬಡತನವನ್ನು ಸೋಲಿಸಿದ, ಸಾವನ್ನು ಎಲ್ಲರೊಡನೆ ಮಣಿಸಿದ, ಶಿಕ್ಷಣದ ಮೂಲಕ ತನ್ನ ವಿಷಯವನ್ನು ಬದಲಿಸಿದ ಡಾಕ್ಟರ್ ಎಂ.ಸಿ. ಬಿಜಾಪುರ್ ಅವರ ಬದುಕಿನ ಪಯಣವನ್ನು ಮತ್ತೊಮ್ಮೆ ನೋಡೋಣ. 1966ರಲ್ಲಿ ಯುವಕನೆಂಬ ಪುಟ್ಟ ಹಳ್ಳಿಯಲ್ಲಿ ಚನ್ನಬಸಪ್ಪ ಮತ್ತು ಗೌರವ್ವ ದಂಪತಿಗಳಿಗೆ ಒಬ್ಬ ಮಗ ಜನಿಸುತ್ತಾನೆ. ಅವನ ಹೆಸರು ಮಠಾರಪ್ಪ ಚನ್ನಬಸಪ್ಪ ಬಿಜಾಪುರ್. ಅದು ಐಶ್ವರ್ಯದ ಮನೆಯಲ್ಲ, ಅದು ಕನಸುಗಳಿಗಿಂತ ಹಸಿವೆ ಹೆಚ್ಚಿದ್ದ ಮನೆ. ಪ್ರತಿದಿನವೂ ಬದುಕಿನ ಹೋರಾಟ, ಪ್ರತಿ ರೂಪಾಯಿಗೂ ಬೆಲೆ, ಪ್ರತಿ ಊಟಕ್ಕೂ ಪರಿಶ್ರಮ. ಆದರೆ ಆ ಮನೆಯ ದೊಡ್ಡ ಸಂಪತ್ತು ಹಣವಾಗಿರಲಿಲ್ಲ. ಅದು ಮೌಲ್ಯಗಳು, ಅದು ಸಂಸ್ಕಾರ, ಅದು ಶಿಕ್ಷಣದ ಮೇಲಿನ ನಂಬಿಕೆ. ಕುಟುಂಬಕ್ಕೆ ಸಹಾಯ ಮಾಡುವ ಅಗತ್ಯವಿದ್ದರೂ ಅವನ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ ಒಂದು ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲಿಲ್ಲ: ನಮ್ಮ ಮಗ ಓದಬೇಕು. ಇಂದು ಕೂಡ ಡಾಕ್ಟರ್ ಅವರು ಹೇಳುವ ಮಾತು, ಅವರು ನನ್ನನ್ನು ಕೆಲಸಕ್ಕೆ ಕಳಿಸಿದರೆ ನನ್ನ ಜೀವನವೇ ಬೇರೆಯಾಗುತ್ತಿತ್ತು. ಅವರ ಜೀವನದ ಮೊದಲ ಹೀರೋಗಳು ಅವರ ತಂದೆ ತಾಯಿ ಮತ್ತು ಅವರನ್ನು ಅಪಾರವಾಗಿ ಪ್ರೀತಿಸಿದ ಅಜ್ಜಿ ಸಾವನ್ನಪ್ಪ. ತಾಳಿಕೋಟೆಯ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಆರಂಭ ಮಾಡಿದರು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಒಂದು ಕುತೂಹಲ, ಇದು ಕೆಲಸ ಮಾಡುತ್ತದೆ, ಇದು ಏಕೆ ಹೀಗೆ ಪ್ರಶ್ನೆಗಳೇ ಅವರ ಕೇಳಿದರು. ಆದರೆ ಪ್ರತಿಭೆ ಇದ್ದರೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಬದುಕು ಪ್ರತಿಭೆಗಿಂತ ಹೆಚ್ಚಿನ ಅವಳಿ ತೊಡೆಗಳು ಒಣಗಿಸಿ ಮರುದಿನ ಅದನ್ನೇ ಧರಿಸಿ ಶಾಲೆಗೆ ಹೋಗುತ್ತಿದ್ದರು. ಬಡತನ ಅವರನ್ನು ಮೀಸಲು ಪ್ರಯತ್ನಿಸಿತು, ಆದರೆ ಅವರ ಕನಸುಗಳು ಬಡತನಕ್ಕಿಂತ ದೊಡ್ಡದಾಗಿದ್ದವು. ಬದುಕು ಅವರನ್ನು ಮತ್ತೊಮ್ಮೆ ಪರೀಕ್ಷಿಸಿತು. ಒಮ್ಮೆ ಹಾವು ಕಚ್ಚಿತು, ಸಾವು ಬಹಳ ಹತ್ತಿರದಲ್ಲಿ ನಿಂತಿತ್ತು, ಆದರೆ ಅವರು ಬದುಕಿದರು. ಇನ್ನೊಮ್ಮೆ ಕೂಡಲ ಸಂಗಮದ ನೀರಿನಲ್ಲಿ ಕೊಚ್ಚಿ ಹೋದರು, ಅಲ್ಲಿಯೂ ಸಾವು ಕೈಚಾಚಿ ಕಳೆದಿತ್ತು, ಆದರೆ ವಿಧಿಗೆ ಇನ್ನೂ ಅವರಿಂದ ಕೆಲಸ ಬಾಕಿ ಇತ್ತು. ಅವರು ಮತ್ತೆ ಬದುಕಿದರು. ಬಹುಶಃ ಅವರೇ ಜೀವನ ನಿರ್ಧರಿಸಿತು, ಈ ಹುಡುಗನಿಗೆ ಇನ್ನೂ ದೊಡ್ಡ ಪರಿಣ ಬಾಕಿ ಇದೆ. ಕಾಲ ಕಳೆಯಿತು. ತಾಳಿಕೋಟೆಯ ಖಾಸಗೇಶ್ವರ ಹೈಸ್ಕೂಲಿನಲ್ಲಿ ಅವರ ವಿದ್ಯಾಭ್ಯಾಸ ಮುಂದುವರಿಯಿತು. ಸಂಪನ್ಮೂಲಗಳು ಕಡಿಮೆ, ಆದರೆ ಪರಿಶ್ರಮ ಅಸೀಮ. 1982ರಲ್ಲಿ 10ನೇ ತರಗತಿ ಫಲಿತಾಂಶ. ಆ ದಿನ ಕೇವಲ ಒಂದು ಫಲಿತಾಂಶ ಪ್ರಕಟವಾಗಲಿಲ್ಲ, ಒಂದು ಇತಿಹಾಸ ನಿರ್ಮಾಣವಾಯಿತು. ಮಠಾರಪ್ಪ ಚನ್ನಬಸಪ್ಪ ಬಿಜಾಪುರ್ ಇಡೀ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದರು. ಒಂದು ಹಳ್ಳಿ ಸಂಭ್ರಮಿಸಿತು, ಒಂದು ಕುಟುಂಬ ಹೆಮ್ಮೆಯಿಂದ ಕಣ್ಣೀರಿಟ್ಟಿತು. ಗ್ರಾಮದ ಜನರು ಅವರನ್ನು ಮೆರವಣಿಗೆಯಲ್ಲಿ ಕೂರಿಸಿ ಗ್ರಾಮದ ಸುತ್ತ ಕರೆದುಕೊಂಡು ಹೋದರು. ಆ ದಿನ ಎಲ್ಲರಿಗೂ ಒಂದು ಸಂದೇಶ ಸಿಕ್ಕಿತು: ಬಡತನ ನಿಮ್ಮ ಪರಿಸ್ಥಿತಿಯಾಗಬಹುದು, ಆದರೆ ನಿಮ್ಮ ಭವಿಷ್ಯವಲ್ಲ. 1984 ಕರ್ನಾಟಕದಲ್ಲಿ ಮೊದಲ ಬಾರಿಗೆ CET ಪರೀಕ್ಷೆ. ವೈದ್ಯರಾಗುವ ಕನಸು ಈಗ ಅವಕಾಶದ ರೂಪವಾಯಿತು. ಆದರೆ ಅವಕಾಶಗಳಿಗೂ ಬೆಲೆ ಇರುತ್ತದೆ. ಅವರ ಬಳಿ ತಯಾರಾದ ಹಣ ಇರಲಿಲ್ಲ. 6
ಆದರೂ ಅವರು ನಿಲ್ಲಲಿಲ್ಲ. ತಾಲೂಕೋಟೆಯಿಂದ ಬಾಗಲಕೋಟೆಯವರೆಗೆ ನಡೆದುಕೊಂಡು ಹೋದರು. ಪರೀಕ್ಷೆ ಬರೆದರು, ಮತ್ತೆ ನಡೆದುಕೊಂಡೇ ಮನೆಗೆ ಬಂದರು. ಕೆಲವರಿಗೆ ಅದು ದೂರ, ಅವರಿಗೆ ಅದು ಕನಸಿನಂತದ ದಾರಿ. ಆ ಪರಿಶ್ರಮ ಫಲ ನೀಡಿತು. ಪ್ರತಿಷ್ಠಿತ ಕೆಎಂಸಿ ಹುಬ್ಬಳ್ಳಿಯಲ್ಲಿ ಸರ್ಕಾರಿ ವೈದ್ಯಕೀಯ ಸೀಟು ದೊರೆಯಿತು. ಆದರೆ ಹೋರಾಟ ಮುಗಿಯಲಿಲ್ಲ. ಅದು ಹೊಸದಾಗಿ ಆರಂಭವಾಯಿತು. ಪುಸ್ತಕ ಖರೀದಿಸಲು ಹಣವಿರಲಿಲ್ಲ. ವಿದ್ಯಾರ್ಥಿ ವೇತನವೇ ಆಧಾರ. ಆದರೆ ಆ ಹಣವನ್ನು ತಮ್ಮ ಮೇಲೆ ಮಾತ್ರ ಖರ್ಚು ಮಾಡಲಿಲ್ಲ. ತಂದೆಯೇ ಹಣ ಕಳುಹಿಸುತ್ತಿದ್ದರು. ತಮ್ಮ ಸಹೋದರ ಸಹೋದರಿಯರ ಶಿಕ್ಷಣಕ್ಕೂ ಸಹಾಯ ಮಾಡುತ್ತಿದ್ದರು. ಸ್ನೇಹಿತರು ಅವರನ್ನು ಪುಸ್ತಕದ ಹುಳ ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ಕೆಲವರು ಹೆಸರುಗಾಗಿ ಓದುತ್ತಾರೆ, ಕೆಲವರು ಉದ್ಯೋಗಕ್ಕಾಗಿ ಓದುತ್ತಾರೆ, ಆದರೆ ಕೆಲವರು ಜೀವನ ಬದಲಿಸಲು ಓದುತ್ತಾರೆ. 1989ರಲ್ಲಿ ಆ ದಿನ ಕೇವಲ ಒಬ್ಬ ವಿದ್ಯಾರ್ಥಿ ಪದವಿ ಪಡೆಯುತ್ತಿಲ್ಲ, ಒಂದು ಕುಟುಂಬದ ಕನಸು ಸಾಕಾರವಾಯಿತು. ಕೆಎಂಸಿ ಹುಬ್ಬಳ್ಳಿಯಿಂದ MBBS ಪೂರ್ಣಗೊಳಿಸಿ ಅವರು ಡಾಕ್ಟರ್ ಆದರು. ಒಂದೇ ಒಂದು ಚಟ್ನಿ ಧರಿಸಿ ಶಾಲೆಗೆ ಹೋಗುತ್ತಿದ್ದ ಹುಡುಗ ಇಂದು ವೈದ್ಯನಾಗಿದ್ದ. ಅದು ಕೇವಲ ಪದವಿಯಲ್ಲ, ಅದು ಪರಿಶ್ರಮದ ವಿಜಯ, ಅದು ತ್ಯಾಗದ ವಿಜಯ, ಅದು ಕನಸುಗಳ ವಿಜಯ. 1991ರ ಜುಲೈ 11 ಅಂಕಲಿಯಲ್ಲಿ ವೈದ್ಯಕೀಯ ಸೇವೆ ಆರಂಭವಾಯಿತು. ಆ ದಿನ ಆರಂಭವಾದ ಪ್ರಯಾಣ 35 ವರ್ಷಗಳಿಗೂ ಹೆಚ್ಚು ಕಾಲ ಮುಂದುವರಿಯಿತು. ಅವರು ಕೇವಲ ಔಷಧಿಬದ್ಧ ವೈದ್ಯರಲ್ಲ. ಅವರ ಚಿಕಿತ್ಸೆ ಕೇವಲ ಮಾತ್ರೆಗಳಲ್ಲಿ ಇರಲಿಲ್ಲ, ಅವರ ಮಾತುಗಳಲ್ಲಿ ಇತ್ತು. ರೋಗಿಗಳ ನೋವನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದರು, ಅವರ ಭಯವನ್ನು ಕಡಿಮೆ ಮಾಡುತ್ತಿದ್ದರು. ಅವರ ಚಿಕಿತ್ಸೆ ಆರಂಭವಾಗುತ್ತಿದ್ದುದು ಔಷಧಿಯಿಂದಲ್ಲ, ಆಶ್ವಾಸನೆಯಿಂದ. 1992ರಲ್ಲಿ ಅವರ ಜೀವನದ ಮತ್ತೊಂದು ಸುಂದರ ಅಧ್ಯಾಯ ಆರಂಭವಾಯಿತು. ವೀಣಾ ಅವರಿಗೆ ಅವರ ವಿವಾಹ ನೆರವೇರಿತು. ಆದರೆ ಈ ವಿವಾಹದ ಕಥೆಯು ಅವರ ಜೀವನದ ಉಳಿದ ಘಟನೆಗಳಂತೆ ಸ್ವಲ್ಪ ವಿಶೇಷವೇ. ಒಂದು ದಿನ ಅವರ ಕೆಲವು ಸಂಬಂಧಿಕರು ಒಂದು ಊರಿಗೆ ಹೋಗಿದ್ದರು. ಅಲ್ಲಿಯೇ ಅವರು ಒಬ್ಬ ಯುವತಿಯನ್ನು ನೋಡಿದರು. ಅವರ ಮನೆಯ ಹೊರಗೆ ನಿಂತು ತಮ್ಮ ಕೂದಲನ್ನು ಒಣಗಿಸಿಕೊಳ್ಳುತ್ತಿದ್ದರು. ಆ ಒಂದು ಕ್ಷಣ ಯಾರಿಗೂ ಗೊತ್ತಿರಲಿಲ್ಲ, ಅದು ಮುಂದೆ ಒಂದು ಸುಂದರ ಕುಟುಂಬದ ಆರಂಭವಾಗುತ್ತದೆ ಎಂದು. ಈ ಹುಡುಗಿ ನಮ್ಮ ಮನೆಯ ಸೊಸೆಯಾಗಬೇಕು ಎಂಬ ಆಲೋಚನೆ ಸಂಬಂಧಿಕರ ಮನಸ್ಸಿನಲ್ಲಿ ಮೂಡಿತು. ನಂತರ 2 ಕುಟುಂಬಗಳು ಭೇಟಿಯಾದವು, ಮಾತುಕತೆಗಳು ನಡೆದವು ಮತ್ತು ವಿಧಿ ಈಗಾಗಲೇ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಡಾಕ್ಟರ್ ವಿಜಾಪುರ್ ಮತ್ತು ವೀಣಾ ಅವರ ವೈವಾಹಿಕ ಜೀವನ ಆರಂಭವಾಯಿತು. ಕೆಲವು ಸಂಗಮಗಳು ನಿರ್ಧಾರಗಳಿಂದ ಆಗುವುದಿಲ್ಲ, ಅವು ದೇವರ ಸಂಕಲ್ಪದಂತೆ ನಡೆಯುತ್ತವೆ. ಡಾಕ್ಟರ್ ವಿಜಾಪುರ್ ಮತ್ತು ವೀಣಾ ಅವರ ಭೇಟಿ ಅಂತಹದ್ದೇ ಒಂದು ಸಂಗಮ. 1992ರಲ್ಲಿ ಚೇತನ್ ಹಾಗೂ 1998ರಲ್ಲಿ ಸಂಕೀತ್ ಜನಿಸಿದರು. ಜೀವನ ಸುಂದರವಾಗುತ್ತಿತ್ತು. ಆದರೆ ಅದೇ ವರ್ಷ ಅವರ ತಂದೆ ನಿಧನರಾದರು. ತಮ್ಮ ಸಾಧನೆಗಳನ್ನು, ಬೆಳವಣಿಗೆಯನ್ನು, ಕನಸುಗಳ ಸಾಕಾರವನ್ನು ತಂದೆ ಕಣ್ಣಲ್ಲಿ ನೋಡಬೇಕು ಎಂಬ ಆಸೆ ಅವರದಾಗಿತ್ತು. ಆದರೆ ವಿಧಿಯ ನಿರ್ಧಾರ ಬೇರೆಯಾಗಿತ್ತು. ಆ ನಷ್ಟ ಅವರನ್ನು ಆಳವಾಗಿ ಊಹಿಸಿತು. ಆದರೆ ಆ ದುಃಖದ ಜೊತೆಗೆ ಮತ್ತೊಂದು ದೊಡ್ಡ ಜವಾಬ್ದಾರಿಯು ಅವರ ಹಿಡಿಯಿತು. ಆ ದಿನದಿಂದ ಅವರು ಕುಟುಂಬದ ಆಧಾರ ಸ್ತಂಭವಾದರು. ಕುಟುಂಬದ ಏಕೈಕ ಆಧಾರದ ಮೂಲ. ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ಹಿಡಿಯಲ್ಲಿ ಇರುತ್ತರು. ತನ್ನ ಸಹೋದರಿಗಳು ಮತ್ತು ಸಹೋದರಿಯರ ಭವಿಷ್ಯಕ್ಕಾಗಿ ಶ್ರಮಿಸಿದರು. ತನ್ನ ಸಹೋದರಿಯರಿಗೆ ಉತ್ತಮ ಕುಟುಂಬಗಳನ್ನು ನಿರ್ವಾಹವಾಗುವಂತೆ ನೋಡಿಕೊಂಡರು. ಅವರು ಸುಖವಾಗಿ ಗೌರವದಿಂದ ಜೀವನ ನಡೆಸುವಂತೆ ಕಾಳಜಿ ವಹಿಸಿದರು. ತಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ನೆಮ್ಮದಿಯ ಜೀವನ ನಡೆಸಬೇಕು ಎಂಬುದು ಅವರ ಧ್ಯೇಯವಾಗಿತ್ತು. ಅವರು ಒಗ್ಗಟ್ಟಿನ ಮುಂದೆ ಸಾಗಿದರು. 1999ರಲ್ಲಿ ಬೆಳಗಾವಿಯಲ್ಲಿ ತಮ್ಮ ಮೊದಲ ಮನೆ ಖರೀದಿಸಿದರು. ಹಣದಿಂದ, ಪರಿಶ್ರಮದಿಂದ. ಜವಾಬ್ದಾರಿಗಳು ಹೆಚ್ಚಾಗಿದ್ದವು. ಕುಟುಂಬ, ಮಕ್ಕಳು, ವೈದ್ಯಕೀಯ ಸೇವೆ. ಆದರೂ ಅವರ ಒಳಗಿನ ವಿದ್ಯಾರ್ಥಿ ಇನ್ನೂ ಜೀವಂತವಾಗಿದ್ದ. ಹಗಲು ರೋಗಿಗಳಿಗೆ, ರಾತ್ರಿ ಪುಸ್ತಕಗಳಿಗೆ ಸಮಯ ಮುಡಿಪಾಗಿದ್ದರು. 2002ರಿಂದ 2005ರವರೆಗೆ ಕಿಮ್ಸ್ ಹುಬ್ಬಳ್ಳಿಯಲ್ಲಿ MSc ಆರ್ಥೋಪೆಡಿಕ್ಸ್ ಪೂರ್ಣಗೊಳಿಸಿ ಮತ್ತೊಂದು ಶಿಖರವೇರಿದರು. ವರ್ಷಗಳು ಕಳೆಯುತ್ತಾ ಹೋದವು. ಅಂಕಲಿ, ಮುಡಲಗಿ, ಅಕ್ಕ ತಂಗಿಯ ಹಾಳ, ಬೆಳಗಾವಿ, ಹುಕ್ಕೇರಿ, ಶಿರಹಟ್ಟಿ ಎಲ್ಲೆಡೆ ಅವರು ವೈದ್ಯರಾಗಿ ಮಾತ್ರವಲ್ಲ, ಒಳ್ಳೆಯ ಮನುಷ್ಯರಾಗಿ ನೆನಪಾದರು.
ಸಾವಿರಾರು ರೋಗಿಗಳು, ನೂರಾರು ಕುಟುಂಬಗಳು, ಅಸಂಖ್ಯಾತ ಆಶೀರ್ವಾದಗಳು. ಇದು ಕೇವಲ ಒಂದು ವೃತ್ತಿ ಜೀವನವಲ್ಲ, ಇದು ಒಂದು ಸೇವಾ ಯಜ್ಞ. ಈ ದಿನ 60 ವರ್ಷಗಳ ಬದುಕಿನ ಸಂಭ್ರಮ, 35 ವರ್ಷಗಳ ಸೇವೆಯ ಗೌರವ, ಒಬ್ಬ ವೈದ್ಯರ ನಿವೃತ್ತಿ. ಆದರೆ ಮನುಷ್ಯನ ಪ್ರಭಾವಕ್ಕೆ, ತಂದೆಯ ಜವಾಬ್ದಾರಿಗೆ, ಅಜ್ಜನ ಪ್ರೀತಿಗೆ, ಒಳ್ಳೆಯ ಮನುಷ್ಯನ ಸೇವೆಗೆ ನಿವೃತ್ತಿ ಸಾಧ್ಯವಿಲ್ಲ. ಇಂದು ಅವರ ಜೀವನವನ್ನು ನೋಡಿದಾಗ ಒಂದು ಮಾತು ಮನಸ್ಸಿಗೆ ಬರುತ್ತದೆ: ಪರಿಸ್ಥಿತಿಗಳು ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಅವನ ನಿರ್ಧಾರಗಳು ಅವನ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಹಾವು ಕಚ್ಚಿದರೂ ಬದುಕಿದ, ಪ್ರವಾಹದಲ್ಲಿ ಕೊಚ್ಚಿ ಹೋದರೂ ಬದುಕಿದ, ಒಂದರಿಂದ ಚಂಡಿಯೊಂದಿಗೆ ಶಾಲೆಗೆ ಹೋದ, ಬಾಗಲಕೋಟೆಗೆ ನಡೆದು ಪರೀಕ್ಷೆ ಬರೆದ ಹುಡುಗ ಇಂದು ಹಲವಾರು ಜನರ ಬದುಕಿನಲ್ಲಿ ಬೆಳಕಾಗಿದ್ದಾನೆ. ಡಾಕ್ಟರ್ ವಿಜಾಪುರ, ನಿಮ್ಮ ಜೀವನ ನಮಗೆ ಕೇವಲ ಹೆಮ್ಮೆಯಲ್ಲ, ಅದು ಸ್ಫೂರ್ತಿ, ಮಾರ್ಗದರ್ಶನ, ಬದುಕನ್ನು ಎದುರಿಸುವ ಧೈರ್ಯ. ನಿಮ್ಮ ಪಯಣಕ್ಕೆ ನಮ್ಮ ವಂದನೆಗಳು, ಸೇವೆಗೆ ನಮ್ಮ ಕೃತಜ್ಞತೆಗಳು, ಜೀವನಕ್ಕೆ ನಮ್ಮ ಗೌರವ. 60ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಒಬ್ಬ ಅದ್ಭುತ ವೈದ್ಯರಿಗೆ, ಅದ್ಭುತ ತಂದೆಗೆ, ಅದ್ಭುತ ಮನುಷ್ಯನಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಸುಂದರ ಯಶಸ್ಸುಗಳನ್ನು ಸಂಭವಿಸುತ್ತಿರುವ ಸಮಯದಲ್ಲಿ ಡಾಕ್ಟರ್ ವಿಜಾಪುರ ಅವರ ಬಾಲ್ಯದಿಂದ ಇಲ್ಲಿಯವರೆಗೆ ಅವರ ಜೀವನದ ಹಾದಿಯಲ್ಲಿ ಜೊತೆಯಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅವರ ಗುರು ಹಿರಿಯರು, ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಅವರ ಜೀವನದ ಮೇಲೆ ಪ್ರಭಾವ ಬೀರಿದ ಪ್ರತಿಯೊಬ್ಬರಿಗೂ ನಮ್ಮ ಕೃತಜ್ಞತೆಗಳು. ವಿಶೇಷವಾಗಿ ಅವರ ವೈದ್ಯಕೀಯ ಶಿಕ್ಷಣದ ದಿನಗಳಲ್ಲಿ ಶ್ರೀಮತಿ ಹರಿಶ್ಚಂದ್ರ ರಾಯಬಾಗ್ ಅವರಿಗೆ ನಮ್ಮ ವಿಶ್ವಾಸ ವಹಿಸಿದೆ. ನೀವೆಲ್ಲರೂ ಅವರ ಹೃದಯದಲ್ಲಿ ಯಾವಾಗಲೂ ವಿಶೇಷ ತುಂಬ ಚಪ್ಪಾಳೆ ನೋಡಿ, ನಿಜವಾಗ್ಲೂ ಭಾಳ ಸ್ಪೆಷಲ್ ಇತ್ತು. ತುಂಬಾ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಮಸ್ಕಾರಗಳು. ಮಾತಾಡ್ತಿದ್ದು ಇವತ್ತು ನಾವು ವಿದ್ಯಾರ್ಥಿ ಫಂಕ್ಷನ್ದಾಗ ಕೆಲವೊಂದು ಮಾತುಗಳು ಬಂದಿನಿ. ಏನಪ್ಪ ಅಂತಂದ್ರೆ ನಾವು ದಿನ ಶುರು ಮಾಡೋದು ಅದೇ ಶುರುವಾಗಿದ್ದಿಲ್ಲ. ಯಾಕಂದ್ರೆ ಅವ್ರ ಮನೆಗೆ ಮನಾಗಿದ್ದು ಮತ್ತು ಅವ್ರಿಗೆ ನಾನು ಭಾಳ ಜವಾಬ್ದಾರಿ ಇತ್ತು. ಅನಿಸಿದ್ರೆ ಅವ್ರು ಯಾರಿಗೂ ಅದರ ಬಗ್ಗೆ ಬೇಡ, ನಮ್ಮೆಲ್ಲ ಪ್ರಾಬ್ಲಮ್ಸು, ಮನೆ ಜವಾಬ್ದಾರಿ ಪ್ರತಿಯೊಂದೂ ಎಲ್ಲ ಶಾಂತವಾಗಿ ಮಾತಾಡಿಲ್ಲ. ಬಹಳ ಒಳ್ಳೆಯ ಮಾಡೋರು. ಅವರಲ್ಲಿ ನಮ್ಮ ಕಷ್ಟಗಳನ್ನು ಕೊಟ್ಟಿದ್ದಕ್ಕೆ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಅಮ್ಮನೂ ಸಹ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಡಾಕ್ಟರ್ MC ವಿಜಯಪುರ ಆತ್ಮೀಯ ಸ್ನೇಹಿತ, ನಂಬಿತ ನಮ್ಮ ಫ್ಯಾಮಿಲಿಯ ಫ್ರೆಂಡ್ ಡಾಕ್ಟರ್ MC ವಿಜಯಪುರರು, ಹಿರಿಯ ನೆರವಿನ ತಜ್ಞರು. ನಮಸ್ಕಾರಗಳು. ನನ್ನ ಪ್ರೀತಿಯ ತಂದೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿವೃತ್ತಿ ಜೀವನದಲ್ಲಿ ಆರ್ಥಿಕ ಶುಭಾಶಯಗಳು. ಆ ಕಾರ್ಯಕ್ರಮವನ್ನು ಭಾಗವಹಿಸಿದರೆ ನಾನು ಡಾಕ್ಟರ್ MC ವಿಜಯಪುರ 2ನೇ ತಂಗಿ. ನನ್ನ ಹೆಸರು ಮೀನಾಕ್ಷಿ ಅಪ್ಪಸು ಜಾಧವ್. ನಾನು ಇರುವುದು ನಿರ್ಜಿ. ಹ್ಯಾಪಿ ಬರ್ತಡೇ ಅನ್ನ, ಹ್ಯಾಪಿ ರಿಟೈರ್ಮೆಂಟ್ ಅನ್ನ. ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಹೀಗೆ ಅವರು ವೈದ್ಯಕೀಯಲ್ಲಿ ನೂರಾರು ಜನರ ಸೇವೆ ಮಾಡಿ ಅವರು ಹೆಸರು ವಾಸಿ ಮಾಡಲಿ. ಭಾಷೆಗಳು ನಾನು ನಿಮ್ಮ ಪ್ರೀತಿಯ ತಂದೆ ಕಾಣ್ತೇವೆ. ನನಗೆ ತುಂಬ ಧನ್ಯ ಅನುಭವಿಸಿದ್ದೇನೆ ಅಂತ ಹೇಳ್ಕೊಳ್ಳುವಾಗ ಎಲ್ಲ ಸಿಚುವೇಷನಲ್ಲಿ ಏನೇ ಕಷ್ಟ ಬಂದರೂ ನಾನು ಜೊತೆ ನಿಲ್ತೀನಿ. ನಿಮ್ಮ ಸಹಾಯ ನಾನು ಯಾವತ್ತೂ ಮಾಡಿಲ್ಲ. ಭಾಳ ಭಾರಿ, ಭಾಳ ಮಸ್ತ್ ಭಾರಿ ಮಾಡಿದ್ದೀರಾ. ಸ್ಪೆಷಲ್ ಇದೆಲ್ಲ ನಮಗೆ ಸ್ಪೆಷಲ್ ನೋಡ್ರಿ.